ನಾಡಿದ್ದೇ ಗ್ರಹಕೂಟ ಈ 5 ರಾಶಿಯವರಿಗೆ ಬಂಪರ್. 5 ರಾಶಿಯವರು ನಾಳೆ ಹಿಡಿದಿದ್ದೆಲ್ಲ ಬಂಗಾರ ಆಗತ್ತಂತೆ. ಏಪ್ರಿಲ್ 20ರ ಬೆಳಗಿನ ಜಾವ ಆಗಸದಲ್ಲಿ ಅಪರೂಪವಾದಂತಹ ಚಮತ್ಕಾರ ಆಗತ್ತೆ. ಅದನ್ನ ಗ್ರಹಕೂಟ ಅಂತ ಕರೀತಾರೆ. ಈ ರಾಶಿಯವರಿಗೆಲ್ಲ ಬಂಪರ್ ಅಂತೆ. 5 ರಾಶಿಯವರಿಗೆ ನಾಳೆ ಹಿಡಿದಿದ್ದೆಲ್ಲ ಚಿನ್ನ. ಹಾಗಾದ್ರೆ ಏಪ್ರಿಲ್ 20ರ ಬೆಳಗಿನ ಜಾವ ಆಗಸದಲ್ಲಿ ಅಪರೂಪವಾದಂತಹ ಚಮತ್ಕಾರವೊಂದು ಸಂಭವಿಸುತ್ತೆ. ಮಂಗಳ, ಬುಧ, ಶನಿ, ನೆಪ್ಚೂನ್ ಗ್ರಹಗಳು ಒಂದೇ ಸಾಲಿನಲ್ಲಿ ಬರುತ್ತವೆ. ಆಗಸದ ಪೂರ್ವ ದಿಕ್ಕಿನಲ್ಲಿ ಈ ಕೌತುಕವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಇನ್ನು ವೀಕ್ಷಣೆಗೆ ಸ್ಟಾರ್ ವಾಕ್ 2, ಸ್ಕೈ 2 ನೈಟ್ ಆಪ್ ಬಳಸಬಹುದು. ಈ 4 ಗ್ರಹಗಳ ಕೂಟದಿಂದ 5 ರಾಶಿಯವರಿಗೆ ಬಂಪರ್ ಇರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ. ಹಾಗಾದ್ರೆ ರಾಶಿಗಳು ಯಾವುದು ಅಂದ್ರೆ ಮೇಷ, ಮಿಥುನ, ವೃಶ್ಚಿಕ, ಮಕರ ಮತ್ತು ಮೀನ. ಇನ್ನು ವೃಷಭ ರಾಶಿ, ಕರ್ಕಾಟಕ, ತುಲಾ, ಧನಸ್ಸು ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಮತ್ತು ಕನ್ಯಾ, ಕುಂಭ ರಾಶಿಯವರು, ಸಿಂಹ ರಾಶಿಯವರು ಅಳದು ತೂಗಿ ಹೆಜ್ಜೆ ಇಡುವಂತಹ ಸಮಯ ಅಂತ ಹೇಳಲಾಗ್ತಾ ಇದೆ. ಆಗಸದಲ್ಲಿ ಚಮತ್ಕಾರ ನಡೆಯುತ್ತೆ, ಗ್ರಹಕೂಟವಾಗುತ್ತೆ. ಅಂದ್ರೆ ಈ ಎಲ್ಲ ಗ್ರಹಗಳು ಕೂಡ ಒಂದೇ ಸಾಲಿನಲ್ಲಿ ಬರುವಂಥದ್ದು. ಏಪ್ರಿಲ್ 20ರ ಬೆಳಗಿನ ಜಾವ ಆಗಸದಲ್ಲಿ ಈ ಚಮತ್ಕಾರವನ್ನ ನೋಡಬಹುದಾಗಿದೆ. ಆಪ್ಗಳನ್ನ ಕೂಡ ಇದನ್ನ ವೀಕ್ಷಣೆ ಮಾಡೋದಕ್ಕೆ ಬಳಸಬಹುದು. ಮಂಗಳ, ಬುಧ, ಶನಿ, ನೆಪ್ಚೂನ್ ಈ ಒಂದೇ ಸಾಲಿನಲ್ಲಿ ಈ 4 ಗ್ರಹಗಳು ಬಂದು ಗ್ರಹಕೂಟವಾಗುತ್ತೆ. ಆಗಸದ ಪೂರ್ವ ದಿಕ್ಕಿನಲ್ಲಿ ಈ ಕೌತುಕ ಇರುತ್ತೆ. ವೀಕ್ಷಣೆಗೆ ಸ್ಟಾರ್ ವಾಕ್ 2, ಸ್ಕೈ 2 ನೈಟ್ ಆಪ್ ಅನ್ನ ಬಳಸಬಹುದಾಗಿದೆ. ಮತ್ತು 4 ಗ್ರಹಗಳ ಕೂಟದಿಂದ ಒಂದಷ್ಟು ರಾಶಿಯವರಿಗೆ ಭಾರಿ ಬಂಪರ್ ಇರತ್ತಂತೆ. ಅಕ್ಷಯ ತೃತೀಯ ಕೂಡ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ರೀತಿಯಲ್ಲಿ ಮೇಷ, ಮಿಥುನ, ವೃಶ್ಚಿಕ, ಮಕರ ರಾಶಿಯವರಿಗೆ. ಇನ್ನು ವೃಷಭ, ಕರ್ಕಾಟಕ, ತುಲಾ, ಧನಸ್ಸು ರಾಶಿಯವರು ಎಚ್ಚರಿಕೆಯನ್ನು ತಗೊಳ್ಬೇಕು. ಮತ್ತು ಸಿಂಹ ರಾಶಿಯವರು, ಕನ್ಯಾ, ಕುಂಭ ರಾಶಿಯವರು ಸ್ವಲ್ಪ ಅಳೆದು ತೂಗಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾದಂಥ ಸಮಯ ಅಂತ ತಜ್ಞರು, ಜ್ಯೋತಿಷಿಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ವೃಶ್ಚಿಕ ಇರಬಹುದು, ಮಕರ ಇರಬಹುದು, ಹಾಗೂ ಕೆಲವು ರಾಶಿಗಳಿಗೆ ಮಾತ್ರ ಇದು ಭಾರಿ ಬಂಪರ್ ಅನ್ನ ತಂದು ಕೊಡ್ತಾ ಇದೆ. ಈ ಗ್ರಹಕೂಟ ಸಂಭವಿಸೋದು ಬಹಳ ಅಪರೂಪವಾಗಿ. ಹಾಗಾಗಿ ಮಂಗಳ, ಬುಧ, ಶನಿ, ನೆಪ್ಚೂನ್ ಏನು ಆಗಸದಲ್ಲಿ ಬಹಳ ಅಪರೂಪದ ಒಂದು ದೃಶ್ಯದಲ್ಲಿ ಕಾಣಿಸಿಕೊಳ್ತಾರೆ. ಯಾಕೆಂದ್ರೆ 4 ಗ್ರಹಗಳು ಒಂದೇ ಸಾಲಿನಲ್ಲಿ ಬಂದು ಗ್ರಹಕೂಟವಾಗೋದು ಜ್ಯೋತಿಷ್ಯದ ಪ್ರಕಾರವೂ ಬಹಳ ರೇರ್ ಮತ್ತು ವಿಜ್ಞಾನಕ್ಕೂ ಇದು ಒಂಥರ ಕೌತುಕದ ದೃಶ್ಯವೇ. ಹಾಗಾಗಿ ಇದನ್ನ ನೋಡ್ಲಿಕ್ಕೆ ಬಹಳಷ್ಟು ಜನ ಕಾತರರಾಗಿರ್ತಾರೆ. ಮಿಥುನ ರಾಶಿ, ವೃಶ್ಚಿಕ, ಮೇಷ ಮತ್ತು ಮಕರ ರಾಶಿಯವರಿಗೆ ಬಂಪರ್ ಅನ್ನಲಾಗ್ತಾ ಇದೆ. ಉಳಿದಂತೆ ಎಲ್ಲ ರಾಶಿಗಳು ಕೂಡ ಸ್ವಲ್ಪ ಎಚ್ಚರಿಕೆ ಬೇಕು. ಅದರಲ್ಲೂ ಕೂಡ ಸಿಂಹ, ಕನ್ಯಾ ಮತ್ತು ಕುಂಭ ರಾಶಿಯವರು ಅಳೆದು ತೂಗಿ ಹೆಜ್ಜೆಯನ್ನ ಇಡಿ. ಯಾವುದೇ ಡಿಸಿಷನ್ನ ತಗೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಹಲವಾರು ಬಾರಿ ಯೋಚನೆ ಮಾಡಿದ ನಂತರ ನಿರ್ಧಾರಕ್ಕೆ ಬನ್ನಿ ಅಂತಲ್ಲ ಅನ್ನಲಾಗ್ತಾ ಇದೆ.